ಮೋದಿ ಅವರಿಗೆ ಒಂದು ಗೌರವ ಇದೆನಾ? ಈ ದೇಶದ ಪ್ರಧಾನಮಂತ್ರಿಗಳು ದೇಶದ ಅಮಾಯಕ ಜನರು ಜಮ್ಮು ಕಾಶ್ಮೀರದೊಳಗ ಶೂಟೌಟ್ ಆಗಿದೆ, ಅದ್ರ ಬಗ್ಗೆ ಸರ್ವಪಕ್ಷ ಸಭೆ ಕರೀತಾರೆ. ಎಲ್ಲ ಸರ್ವಪಕ್ಷ ಸಭೆ ಜನರು ಬಂದು ಚರ್ಚೆ ಮಾಡೋ ಹೊತ್ನಾಗ ಮೋದಿ ಅವರು ಎಲ್ಲಿ ಹೋಗ್ತಾರೆ? ಬಿಹಾರಕ್ಕೆ ಚುನಾವಣೆ ಪ್ರಚಾರಕ್ಕೆ ಹೋಗ. ಅಂದ್ರೆ ಇವ್ರಿಗೆ ಈ ದೇಶದ ಜನರು ಮುಖ್ಯನೋ ಚುನಾವಣೆ ಮುಖ್ಯನೋ? ಇದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ಇವರ ವೈಫಲ್ಯತೆ, ಭದ್ರತೆ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳಿಕ್ಕೆ ಬೇರೆದವ್ರ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನು ಮಾಡ್ತಾರೆ. ಅಮಾಯಕರು ಇವತ್ತು ಸತ್ತಿದ್ದು ಪಾಪ ನಮ್ಮ ರಾಜ್ಯದೊಳಗ ಇಬ್ರು ಅಮಾಯಕರು. ಅದ್ರ ಬಗ್ಗೆ ಚರ್ಚೆ ಆಗಲ್ಲ, ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡಂಗಿಲ್ಲ. ನೋಡಿ, ಭದ್ರತಾ ವೈಫಲ್ಯದಿಂದ ಆಗಿದ್ದಲ್ಲ, ಯಾಕೆ ಚೆಕ್ ಪೋಸ್ಟ್ ತೆಗಿಬೇಕಾಗಿತ್ತು? ನೀವೇನು ಆಡಳಿತದೊಳಗೆ ಏನು ಮಾಡಿದ್ರು ಎಲ್ಲಾ ರೀತಿ ವಿರೋಧ ಪಕ್ಷದವರು ಸಹಕಾರವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲವನ್ನ ಮೀರಿ ಇದನ್ನೆಲ್ಲ ಆದತ್ನಾಗ ಸರ್ವಪಕ್ಷ ಸಭೆ ಕರೆದು ಬಿಹಾರದಾಗ ಹೋಗಿ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ಕೊಂಡು ನಿಂದಿರ್ತಾರ. ಅದ್ರ ಬಗ್ಗೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ. ಮೋದಿ ಅವರಿಗೆ ಒಂದು ಗೌರವ ಇದೆನಾ? ಈ ದೇಶದ ಪ್ರಧಾನಮಂತ್ರಿಗಳು ದೇಶದ ಅಮಾಯಕ ಜನರು ಜಮ್ಮು ಕಾಶ್ಮೀರದೊಳಗ ಶೂಟೌಟ್ ಆಗಿದೆ, ಅದ್ರ ಬಗ್ಗೆ ಸರ್ವಪಕ್ಷ ಸಭೆ ಕರೀತಾರೆ. ಎಲ್ಲ ಸರ್ವಪಕ್ಷ ಸಭೆ ಜನರು ಬಂದು ಚರ್ಚೆ ಮಾಡೋ ಹೊತ್ನಾಗ ಮೋದಿ ಅವರು ಎಲ್ಲಿ ಹೋಗ್ತಾರೆ? ಬಿಹಾರಕ್ಕೆ ಚುನಾವಣೆ ಪ್ರಚಾರಕ್ಕೆ ಹೋಗ. ಅಂದ್ರೆ ಇವ್ರಿಗೆ ಈ ದೇಶದ ಜನರು ಮುಖ್ಯನೋ ಚುನಾವಣೆ ಮುಖ್ಯನೋ? ಇದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ಇವರ ವೈಫಲ್ಯತೆ, ಭದ್ರತೆ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳಿಕ್ಕೆ ಬೇರೆದವ್ರ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನು ಮಾಡ್ತಾರೆ. ಅಮಾಯಕರು ಇವತ್ತು ಸತ್ತಿದ್ದು ಪಾಪ ನಮ್ಮ ರಾಜ್ಯದೊಳಗ ಇಬ್ರು ಅಮಾಯಕರು. ಅದ್ರ ಬಗ್ಗೆ ಚರ್ಚೆ ಆಗಲ್ಲ, ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡಂಗಿಲ್ಲ. ನೋಡಿ, ಭದ್ರತಾ ವೈಫಲ್ಯದಿಂದ ಆಗಿದ್ದಲ್ಲ, ಯಾಕೆ ಚೆಕ್ ಪೋಸ್ಟ್ ತೆಗಿಬೇಕಾಗಿತ್ತು? ನೀವೇನು ಆಡಳಿತದೊಳಗೆ ಏನು ಮಾಡಿದ್ರು ಎಲ್ಲಾ ರೀತಿ ವಿರೋಧ ಪಕ್ಷದವರು ಸಹಕಾರವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲವನ್ನ ಮೀರಿ ಇದನ್ನೆಲ್ಲ ಆದತ್ನಾಗ ಸರ್ವಪಕ್ಷ ಸಭೆ ಕರೆದು ಬಿಹಾರದಾಗ ಹೋಗಿ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ಕೊಂಡು ನಿಂದಿರ್ತಾರ. ಅದ್ರ ಬಗ್ಗೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ.